ನಾನಿವತ್ತು ಆವಗಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸೋಕ್ಕೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾವಿನಕಾಯಿ ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ಅದಕ್ಕೆ ತೊಟ್ಟು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಈ ಹೆಚ್ಚಿದ ಮೇಲೆ ಈ 250 ml ಕಪ್ಪಿದು ಇದರಲ್ಲಿ ಎಷ್ಟು ಕಪ್ಪಾಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಸರಿಗೆ ಉಪ್ಪು, ಖಾರ, ಸಾಸಿವೆ, ಮೆಂತ್ಯ ಎಲ್ಲ ಹಾಕೋಣ. ನಾನು ಹೇಗೆ ಹೆಚ್ಚಿದ್ದೀನಿ ಅಂದರೆ ಇದು ಚಾಪಿಂಗ್ ಬೋರ್ಡು ವುಡನ್ದು, ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಈ ಮಾವಿನಕಾಯಿ ತಗೊಂಡು ಹೀಗೆ ಮಾಡ್ಕೊಂಡಿದ್ದೀನಿ. ತುಂಬ ಸ್ಟ್ರಾಂಗ್ ಆಗಿರೋ ಚೂಪಾಗಿರೋ ಚಾಕು ಬೇಕಾಗುತ್ತೆ, ನಾರ್ಮಲ್ ಚಾಕುಲೆಲ್ಲ ಆಗೋದಿಲ್ಲ. ಈ ಬೀಜದಲ್ಲಿ ವಿಟಮಿನ್ B12 ಏನೋ ತುಂಬ ಚೆನ್ನಾಗಿರುತ್ತಂತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಈ ಥರ ಸಿಕ್ಕಿದಾಗೆಲ್ಲ ಇದನ್ನು ಹೀಗೆ ಈಗ ಔಟರ್ ಲೇಯರ್ ತೆಕ್ಕೊಂಡು ಇಟ್ಕೊಂಡು ಇದನ್ನು ತುರಿದಿಟ್ಕೊಂಡ್ಬಿಡ್ತೀನಿ. ತುರಿದು ಒಣಗಿಸಿಟ್ಕೊಳ್ತೀನಿ. ಇಲ್ಲಿ ಬಿಸಿಲಿಗೆ ಸುಮ್ಮನೆ ತುರಿದ್ಬಿಟ್ಟು ಮನೆ ಒಳಗೇ ಟೇಬಲ್ ಮೇಲೆ ಒಂದು ಪೇಪರ್ ಮೇಲೋ ಬಟ್ಟೆ ಮೇಲೋ ಹಾಕಿದ್ರೆ ಒಣಗಿಬಿಡುತ್ತೆ. ಇಲ್ಲಾಂದರೆ ವೆದರ್ ನೋಡಿಕೊಂಡು ಬಾಣಲೆಲ್ಲಾದರೂ ಹುರಿದಿಟ್ಕೋಬೋದು, ಮೈಕ್ರೋವೇವ್ ಮಾಡಿಟ್ಕೋಬೋದು, ಇಲ್ಲ ಏರ್ ಫ್ರೈಯರಲ್ಲಿ ಮಾಡ್ಕೋಬೋದು, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ನೋಡಿ, ಈ ಥರ ಇದು ಮಾಡಿ ಇದನ್ನು ತುರಿದಿಟ್ಕೊಳ್ತೀನಿ. ಸೊ ಎಲ್ಲದ್ರದ್ದು ಬೀಜ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ನಾನು. ಇವತ್ತು ಆವಗಾಯಿ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಇದು ಬಿಟ್ಟರೆ ನಾನು ಬ್ಲಾಗ್ ನೋಡಿ ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಹೇರಳೆಕಾಯಿ ಉಪ್ಪಿನಕಾಯಿ, ನೆಲ್ಲಿಕಾಯ್ದು, ಆಮೇಲೆ ನಿಂಬೆಕಾಯಿ, ಮಾವಿನಕಾಯಿ ಮತ್ತು ಮಾವಿನಕಾಯಿ ಶುಂಠಿ ಅದು 3 ಸೇರಿಸಿ ಹಾಕಿರೋದು, ಬರೀ ಮೆಣಸಿನ್ಕಾಯ್ದು ಎಲ್ಲ ಪಿಕಲ್ ರೆಸಿಪಿಗಳು ಇದೆ. ಚೆಕ್ ಮಾಡಿ ಒಂದ್ಸರಿ. ಆವಗಾಯಿ ಒಂಥರ ನೋಡಿ ಪ್ರಾಕ್ಟೀಸ್ ಇರೋದ್ರಿಂದನೂ ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ತುಂಬ ದೊಡ್ಡ ದೊಡ್ಡ ಹೋಳಿದ್ರೇ ಚೆಂದ. ಸೊ ಅದಕ್ಕೆ ನಾನು ದೊಡ್ಡದಾಗೆ ಕಟ್ ಮಾಡ್ತಾಯಿದ್ದೀನಿ. ಯಾವ ಮಾವಿನಕಾಯಿ ಆದರೂ ಪರವಾಗಿಲ್ಲ, ಒಟ್ಟಲ್ಲಿ ಉಪ್ಪಿನಕಾಯಿ ಮಾವಿನಕಾಯಿ ತೊಗೊಂಡ್ರೆ ಆಯಿತು ಅಷ್ಟೇ. ಹೀಗೆ ಎಲ್ಲ ಮಾವಿನಕಾಯಿ ಹೆಚ್ಕೊಳ್ತೀನಿ. ಈಗ ಇದು ಕೊನೆ ಮಾವಿನಕಾಯಿ ಹೆಚ್ಚೋದನ್ನು ತೋರಿಸ್ತಾ ಇದ್ದೀನಿ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಅದೇ ಈ ಮಾವಿನಕಾಯಿ ಉಪ್ಪಿನಕಾಯಲ್ಲಿ ಈ ಥರ ವಾಟೆ ಸಮೇತ ಅದನ್ನು ಹೆಚ್ಚಾಕೋದು ಅಂತ ಇರೋದ್ರಿಂದ ಸ್ವಲ್ಪ ಅದೇ ಸರಿಗಿರೋ ಚಾಕು ಇಲ್ಲದೇ ಇದ್ದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದು ಆ ವಾಟೆ ಸಮೇತ ಇರೋದ್ರಿಂದನೇ ಅದು ಮೆತ್ತಗಾಗಲ್ಲ ಎಷ್ಟು ದಿನ ಆದರೂ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಪ್ಲಸ್ ಜನರಲಿ ಗೊತ್ತಿರೋ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಸಾಸಿವೆ ಹಾಕಿದ್ರೂ ಹೋಳುಗಟ್ಟಿ ಇರುತ್ತೆ ಅಂತ. ನಮ್ಮ ಶಿಕಾರಿಪುರದ ಕಡೆ ಎಲ್ಲ ನಾವು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಜಾಸ್ತಿ. ನನಗೆ ಇಲ್ಲಿ ಸಿಗೋದೇ ಇಲ್ಲ ಅದು, ಅದರಿಂದ ನಾನು ಅದನ್ನು ಮಾಡಿಲ್ಲ, ಬ್ಲಾಗಿಗೆ ಹಾಕಿಲ್ಲ. ಯಾವಾಗಾದರೂ ಬೆಂಗಳೂರಿಗೆ ಹೋದಾಗ ತಂದುಬಿಟ್ಟು ಮಾಡಬೇಕು. ಸೊ ಅದರಲ್ಲೂ ಅಷ್ಟೇ, ಮಿಡಿ ಮಾವಿನಕಾಯಲ್ಲೂ ತುಂಬ ಜಾಸ್ತಿ ಸಾಸಿವೆ ಹಾಕ್ತೀವಿ. ಎಲ್ಲ ಮಾವಿನಕಾಯಿ ಹೆಚ್ಚಾಗಿದೆ. ಈಗ ನೋಡೋಣ ಎಷ್ಟು ಕಪ್ ಬಂದಿದೆ ಅಂತ. ಇಲ್ಲಿ ಡೆಲ್ಲಿ, ಗುರ್ಗಾಂವಲ್ಲೆಲ್ಲ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಈಗ ಮಳೆಗಾಲದಲ್ಲಿ ಮಾವಿನಕಾಯಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದು ಮತ್ತು ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಇದೆರಡೂ ಸೇರಿಸಿ ಉಪ್ಪಿನಕಾಯಿ ಮಾಡ್ತಾರೆ. ಅದನ್ನು ನಾನು ಈ ಸರಿ ಮಾಡಿದಾಗ ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ರಿಟರ್ನ್ ರೆಸಿಪಿ ಬರಿತೀನಿ ಆದಷ್ಟು ಬೇಗ. 2 3 4 5 6 7 ಒಟ್ಟು 7 ಕಪ್ ಸಿಕ್ಕಿದೆ. ಈಗ ಇದಕ್ಕೆ ಫಸ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಕೈ ಆಡಿಬಿಟ್ಟು ಆಮೇಲೆ ಮಿಕ್ಕಿದ್ದು ಮಾಡ್ತೀನಿ. ಮಿಕ್ಸಿ ಜಾರ್ಗೆ ಕಲ್ಲುಪ್ಪನ್ನ ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಯಾವಾಗ ಈ ಉಪ್ಪಿನಕಾಯಿಗೆ ಆಂಧ್ರ ಪ್ರದೇಶಲ್ಲೆಲ್ಲ ಇಡೀ ಮೆಂತ್ಯನೇ ಹಾಕ್ತಾರೆ, ಹಸಿದು ಇಡೀ ಮೆಂತ್ಯ.
ಅದೇನಾಗುತ್ತೆ ಅಂದರೆ ಬಡಿಸಿದಾಗ ಒಬ್ರಿಗೆ ಮೆಂತ್ಯ ಎಷ್ಟೊಂದು ಹೊಟ್ಟೋಗುತ್ತೆ, ಒಬ್ರಿಗೆ ಸಿಗೋದೇ ಇಲ್ಲ. ಹಾಗೆ ಅದರಿಂದ ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋಣ ಅಂದ್ಕೊಳ್ತಾ ಇದ್ದೀನಿ. ಈಗ ಈ ಪರ್ಟಿಕ್ಯುಲರ್ ಉಪ್ಪಿನಕಾಯಿ ಮಾಡೋಕ್ಕೆ ಅದೇ ಹೆಚ್ಚೋದಕ್ಕೆ ಸರಿಗಿರೋ ಚಾಕು ಇದ್ದರೆ ಆಯಿತು, ಅಷ್ಟೇ ಆಗುತ್ತೆ. ಆಂಧ್ರ ಪ್ರದೇಶಲ್ಲೆಲ್ಲ ಹೆಚ್ಚಿ ಕೊಡ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ. ಆಮೇಲೆ ನಮ್ಮ ನಿಧಿ ಹೇಳ್ತಾ ಇದ್ಲು, ಬೆಂಗಳೂರಲ್ಲೂ ಈಗ ಮಲ್ಲೇಶ್ವರದಲ್ಲಿ ಹೆಚ್ಚಿ ಕೊಡ್ತಾರಂತೆ. ಸೊ ಚಾಕು ಸರಿಗಿದ್ರೆ ಮನೆಯಲ್ಲೇ ಮಾಡ್ಬೋದು. ಇದನ್ನು ಒಂದು ನಿಮಿಷ ಇಲ್ಲೇ ಇಡೋಣ. ಈಗ ಇದೇ ಮಿಕ್ಸಿ ಜಾರ್ಗೆ ಇದು ಹುರಿದಿರೋ ಮೆಂತ್ಯ 1.5 ಟೇಬಲ್ ಸ್ಪೂನಷ್ಟು ಹುರಿದಿದ್ದೀನಿ. ಇದು ಒಂದು ಅರ್ಧ ಕಪ್ಪಷ್ಟು ಸಾಸಿವೆ, ಇದನ್ನು ಹುರಿದಿಲ್ಲ. 1 ಕಪ್ಪು ರೆಡ್ ಚಿಲ್ಲಿ ಪೌಡರು. ಇದು ಕೆಂಪು ಹಸಿಮೆಣ್ಸಿನ ಪುಡಿ ನಾನು ಈ ದೇಗಿ ಮಿರ್ಚ್ ಅಂತ ಇರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ. ಇದು ಕಲರು ಕೊಡುತ್ತೆ, ಒಂದು ಸ್ವಲ್ಪ ಖಾರನೂ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಒಂದು 1/2 ಟೀ ಸ್ಪೂನು ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ಚೆನ್ನಾಗಿ ಹೊಂದ್ಕೊಡುತ್ತೆ ಅದಕ್ಕೆ. ನೋಡಿ ಹೀಗೆ ಹೊಂದ್ಕೊಂಡು ಚೆನ್ನಾಗಿರುತ್ತೆ. ಘಮ್ಮಂತ ವಾಸನೆ ಬರ್ತಾಯಿದೆ. ಅಲ್ಲಿ ಒಂದು 5 ನಿಮಿಷ ಇಟ್ಟಿದ್ದಕ್ಕೇ ಎಷ್ಟೊಂದು ನೀರು ಬಿಟ್ಟಿದೆ. ಒಂದು ಕಪ್ನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಇದು ಇನ್ನೊಂದು ಅರ್ಧ ಕಪ್ಪು, ಒಟ್ಟು 1.5 ಕಪ್ ಹಾಕಿದೆ. ಈಗ ಒಟ್ಟು ಆಲ್ಮೋಸ್ಟ್ 2 ಕಪ್ಪಿಗೆ ಒಂಚೂರು ಕಡಿಮೆ ಇಷ್ಟು ಖಾರದ ಪುಡಿ ಆಗಿದೆ. ನಾನು 1.5 ಕಪ್ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಲ್ಲ, ನಂಗೆ ಅಷ್ಟು ಸಾಕು ಅನ್ನಿಸ್ತಾ ಇದೆ. ಅದಕ್ಕೆ ಈ ಕಪ್ಪಲ್ಲಿ 1 ಕಪ್ಪು ನಾನು ಎಳ್ಳೆಣ್ಣೆ ಹಾಕಿದೆ, ಆದರೆ ಅದು ರೆಕಾರ್ಡ್ ಆಗಿಲ್ಲ. ನಾನು ಈಗ ನೋಡ್ತಾ ಇದ್ದೀನಿ. ಈಗ ತಾನೇ ಎಣ್ಣೆ ಹಾಕಿ ಈ ಥರ ಕಲಸಿಟ್ಟಿದ್ದೀನಿ ಅಷ್ಟೆ. ಅದೇ ಇಷ್ಟು ಇದು ಈ ಖಾರದ ಪುಡಿ ಇಷ್ಟು ಮಿಕ್ಕಿದೆ. ನನಗೆ ಇದು ಬೇಕು ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ಒಂದು 4-5 ಗಂಟೆ ಮುಚ್ಚಿಡ್ತೀನಿ. ಆಮೇಲೆ ನೋಡಿಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ಇದು 2 ಬೇಕೇನೋ ನೋಡ್ಕೊಂಡು ಹಾಕ್ತೀನಿ. ಒಂದು 4 ಗಂಟೆ ಬಿಟ್ಬಿಟ್ಟೇ ನೋಡ್ತೀನಿ ಅಂದೆ, ಆದರೆ ಇದು ಆಲ್ಮೋಸ್ಟ್ 24 ಅವರ್ಸ್ ಆಗಿದೆ. ನೆನ್ನೆ ಮಧ್ಯಾಹ್ನ ಹಾಕಿದ್ದು ಇವತ್ತಿಗೆ. ನೋಡಿ ಹೀಗಾಗಿದೆ. ಇದು ಕಾಯಿ ತುಂಬ ಹುಳಿ ಇದೆ, ಅದಕ್ಕೆ ನೆನ್ನೆ ನಾನು ಇಷ್ಟು ಪುಡಿ ಮಿಗಿಸ್ಕೊಂಡಿದ್ನಲ್ಲ ಇದನ್ನು ಹಾಕ್ಬಿಡ್ತಾಯಿದ್ದೀನಿ. ಇಷ್ಟು ಹಾಕಿದ್ಮೇಲೂ ಉಪ್ಪು ಹಾಕಿರೋ ಸರಿ ಇದೆ. ಇನ್ನೊಂದು 1/4 ಕಪ್ ಎಣ್ಣೆನೂ ಹಾಕ್ತಾಯಿದ್ದೀನಿ. ನೆನ್ನೆನೂ ಹೀಗೆ ಎಣ್ಣೆ ಹಾಕಿದ್ದೆ, ಅದರದ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಈ ಥರ ಈಗ ಫುಲ್ಲು ಕೈ ಆಡ್ಬಿಟ್ಟು ಮತ್ತೆ ಚೆನ್ನಾಗಿ ಇನ್ನೊಂದು 2 ದಿನ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಸೊ ನೀವು ಎಲ್ಲ ಮಾಡಿ ನೋಡಿ. ಅದೇ ಹೆಚ್ಚೋದಕ್ಕೆ ನಿಮ್ಮ ಹತ್ರ ಒಂದು ಕರೆಕ್ಟಾಗಿರೋ ಚಾಕು ಇದೆ ಅಂದರೆ ಮನೆಯಲ್ಲೇ ಮಾಡ್ಕೋಬೋದು. ಉಪ್ಪಿನಕಾಯಿಗೆ ಅಂತ ಇರೋ ಮಾವಿನಕಾಯಿ ತಂದರೆ ಆಯಿತು, ಸರಿಗಿರೋದು ಚೆನ್ನಾಗಿ ಗಟ್ಟಿಗಿರೋದು ನೋಡಿ ತಂದರೆ ಆಯಿತು. ತುಂಬ ಚೆನ್ನಾಗಾಗುತ್ತೆ ಮನೇಲಿ ಮಾಡಿದ್ದು. ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಾಡಿದರೆ ನನಗೆ ಹೇಳಿ ಇಷ್ಟ ಆಯಿತಾ ಇಲ್ವಾ ಅಂತ. ಥ್ಯಾಂಕ್ ಯು.